ಬೆಂಗಳೂರಿನ ಆಟೋ ಚಾಲಕರೇ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಇನ್ಮೇಲೆ ಪ್ರಯಾಣಿಕರ ಬಳಿ ಬೇಕಾಬಿಟ್ಟಿ ದುಡ್ಡನ್ನು ಕೇಳಂಗಿಲ್ಲ, ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲವರು ಕೇಳ್ತಾ ಇರ್ತಾರೆ, ಆಟೋದಲ್ಲಿ ಹೋಗಬೇಕಾದ್ರೆ ಆಗಿರೋ ದುಡ್ಡೇ ಬೇರೆ ಇರುತ್ತೆ, ಇವರು ಎಕ್ಸ್ಟ್ರಾ ಕೇಳ್ತಾ ಇರ್ತಾರೆ. ಹೀಗಾಗಿ ನೀವು ಬೇಕಾಬಿಟ್ಟಿಯಾಗಿ ದುಡ್ಡನ್ನು ಕೇಳೋ ಹಾಗಿಲ್ಲ. ಡೈರೆಕ್ಟಾಗಿ ಆಟೋವನ್ನು ಕೇಳೋಕೆ ಹೋದರೆ 500-1000 ರೂಪಾಯಿ ಎಲ್ಲ ಕೇಳ್ತಾರೆ. ಆ ರೀತಿಯಾಗಿ ಇನ್ನು ಮುಂದೆ ಆಟೋ ಚಾಲಕರು ಯಾರೂ ಕೂಡ ದುಡ್ಡನ್ನು ಕೇಳೋ ಹಾಗಿಲ್ಲ ಪ್ರಯಾಣಿಕರ ಮುಂದೆ ಅಥವಾ ಪ್ರಯಾಣಿಕರ ಬಳಿ. ಅಲ್ಲಿಗೆ ಬರಲ್ಲ, ಇಲ್ಲಿಗೆ ಬರಲ್ಲ, ಬರಬೇಕು ಅಂತಂದರೆ ಜಾಸ್ತಿ ದುಡ್ಡು ಆಗುತ್ತೆ ಅಂತ ಹಂಗೆ ಹೇಳಂಗಿಲ್ಲ. ನೀವು ಎಲ್ಲಿಗೂ ಕೂಡ ನಾವು ಬರೋಕ್ಕಾಗೋದಿಲ್ಲ ಅಂತ ಅನ್ನೋಕ್ಕಾಗಲ್ಲ, ಹೋಗಬೇಕಾಗುತ್ತೆ. ಯೂನಿಫಾರ್ಮನ್ನು ಧರಿಸಲೇಬೇಕಾಗುತ್ತೆ. ನೀವು ಚಾಲಕರು ಯಾರಿದ್ದೀರಿ ಅವರು ಯೂನಿಫಾರ್ಮನ್ನು ಧರಿಸದೆ ನೀವು ಆಟೋವನ್ನು ಓಡಿಸೋ ಹಾಗಿಲ್ಲ, ಆಟೋನ ಏರೋ ಹಾಗಿಲ್ಲ. ನೀವು ಸಮವಸ್ತ್ರ ಧರಿಸದೆ ಆಟೋ ಓಡಿಸಿದ್ರೆ ಇನ್ಮೇಲೆ ದಂಡ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಇತ್ತು ಈ ಒಂದು ನಿಯಮ, ಆದರೆ ಅದೆಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಅನುಸರಿಸ್ತಾ ಇರಲಿಲ್ವಾ ಪೊಲೀಸರು ಎನ್ನುವಂತಹ ಪ್ರಶ್ನೆ ಇತ್ತು. ಹೀಗಾಗಿ ಇನ್ನು ಮುಂದೆ ಆಟೋ ಚಾಲಕರು ಏನಾದರೂ ಅವರ ಸಮವಸ್ತ್ರವನ್ನು ಧರಿಸದೇ ಇದ್ದರೆ ಆಟೋವನ್ನು ಓಡಿಸಿದ್ರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ದಂಡ ಹಾಕುವಂತಹ ನಿರ್ಧಾರಕ್ಕೆ ಸರ್ಕಾರ ಬರ್ತಾ ಇದೆ. ಇನ್ಮೇಲೆ ಆಟೋ ಸಾರಥಿಗಳು ಈ ರೂಲ್ಸನ್ನು ಫಾಲೋ ಮಾಡದಿದ್ದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ. ಕಾನೂನಿನ ರೀತಿಯಲ್ಲಿ ಸರ್ಕಾರ ನೀಡಿರೋ ಏನಿದೆ ಈ ಒಂದು ಡಿಸ್ಪ್ಲೇ ಕಾರ್ಡ್, ಆ ಕಾರ್ಡನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಅದನ್ನು ಕೂಡ ನೀವು ತೋರಿಸ್ತಾ ಇದ್ದರೆ ಅದಕ್ಕೂ ಕೂಡ ದಂಡಾಸ್ತ್ರವನ್ನು ಹೂಡ್ತಾ ಇದ್ದಾರೆ. ರಾಜಧಾನಿ ಆಟೋ ಡ್ರೈವರ್ಸ್ಗಳಿಗೆ ಟ್ರಾಫಿಕ್ ಪೊಲೀಸರ ಎಚ್ಚರಿಕೆ ಒಂದು ಬಂದಿದೆ. ಎಲ್ಲ ರೀತಿಯ ನಿಯಮಗಳನ್ನು ನೀವು ಪಾಲಿಸಬೇಕು ಅಂತ ಹೇಳಿ ಆಟೋ ಡ್ರೈವರ್ಗಳ ಮೇಲೆ ಸಾಲು ಕಂಪ್ಲೇಂಟ್ಗಳು ಬಂದಿದ್ವು. ಯಾಕಂದರೆ ಜಾಸ್ತಿ ದುಡ್ಡು ಕೇಳ್ತಾರೆ, ಯಾವುದಾದ್ರೂ ಏರಿಯಾ ಕರೆದ್ರೆ ನಾವು ಅಲ್ಲಿಗೆ ಬರಲ್ಲ ಇಲ್ಲಿಗೆ ಬರಲ್ಲ ಅಂತಾರೆ, ಬೇರೆ ರೀತಿಯಾಗಿ ಮಾತನಾಡ್ತಾರೆ. ದುಡ್ಡು ಆಟೋ ಹತ್ತುವಾಗ ಒಂದು ರೀತಿ ಹೇಳಿರ್ತಾರೆ, ಇಳಿಬೇಕಾದ್ರೆ ಇನ್ನೊಂದು ರೀತಿಯಾಗಿ ಹೇಳಿರ್ತಾರೆ. ಯಾಕಂದರೆ ನಾವು ಹಂಗೆ ಸುತ್ಕೊಂಡು ಬಂದ್ವಿ, ಹಿಂಗೆ ಸುತ್ಕೊಂಡು ಬಂದ್ವಿ, ಹೋಗ್ಬೇಕಾದ್ರೆ ವಾಪಸ್ಸು ಖಾಲಿ ಹೋಗಬೇಕು, ಹಂಗೆ ಹಿಂಗೆ ಅಂತ ಹೇಳಿ ರೀಸನ್ಗಳನ್ನು ಹೇಳ್ತಾ ಇರ್ತಾರೆ ಕೆಲ ಆಟೋ ಚಾಲಕರು. ಹೀಗಾಗಿ ಈ ರೀತಿಯಾಗಿ ಇನ್ನು ಮುಂದೆ ನೀವು ಮಾತನಾಡೋ ಹಾಗಿಲ್ಲ, ಎಕ್ಸ್ಟ್ರಾ ದುಡ್ಡನ್ನು ಕೇಳೋ ಹಾಗಿಲ್ಲ. ಕೇಳಿದ್ರೆ ಕಂಪ್ಲೇಂಟ್ ಆಗುತ್ತೆ, ದಂಡ ಬೀಳುತ್ತೆ. ಏನೇನು ರೂಲ್ಸ್ ಇರುತ್ತೆ ಅದೆಲ್ಲವನ್ನು ಕೂಡ ಬೆಂಗಳೂರಿನ ಆಟೋ ಚಾಲಕರು ಪಾಲಿಸಲೇಬೇಕಾಗಿ. ಹೀಗಾಗಿ ಬೆಂಗಳೂರು ಆಟೋ ಚಾಲಕರು ವಿರುದ್ಧ ಕ್ರಮಕ್ಕೆ ಇಲಾಖೆ ಕೂಡ ಸಜ್ಜಾಗಿದೆ. ಯಾಕಂದರೆ ಸಾಕಷ್ಟು ದೂರ ಬಂದಿದ್ವಲ್ಲ. ಡಬಲ್ ತ್ರಿಬಲ್ ರೇಟ್ ಕೇಳಿ ಹಣ ಮಾಡೋ ಆಟೋ ಚಾಲಕರಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ. ನೀವು ಡಬಲ್ ಕೊಡಿ ತ್ರಿಬಲ್ ಕೊಡಿ ಅಂತ ಹೇಳ್ತಾರೆ, ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಆನ್ಲೈನಲ್ಲಿ ಬೇರೆ ತೋರಿಸ್ತಾ ಇರುತ್ತೆ. ಇವರು ಇಲ್ಲ ಅಲ್ಲಿ ಅಷ್ಟು ಕೊಡಿ ಇಷ್ಟು ಕೊಡಿ, 100 ರೂಪಾಯಿ ಇದ್ದರೆ 200 ರೂಪಾಯಿ ಕೊಡಿ, ಇಲ್ಲ 300 ರೂಪಾಯಿ ಕೊಡಿ, 500 ರೂಪಾಯಿ ಕೊಡಿ ಅಂತ ಹಣ ಕೇಳ್ತಾರಲ್ಲ, ಹಂಗೆ ಕೇಳುವಾಗಿಲ್ಲ. ಕೇಳಿದ್ರೆ ಇನ್ಮೇಲೆ ದಂಡ ಬೀಳುತ್ತೆ. ಆಟೋವನ್ನು ಓಡಿಸಿ ಜೀವನವನ್ನು ನಡೆಸ್ತಾ ಇರುವಂಥ ಆಟೋ ಚಾಲಕರು ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ದಿನಪೂರ್ತಿ ದುಡಿದಂತಹ ದುಡ್ಡನ್ನು ಈ ದಂಡಕ್ಕೆ ಕಟ್ಟಬೇಕಾಗತ್ತೆ. ಅಷ್ಟು ದೊಡ್ಡ ಮಟ್ಟದ ದಂಡ ಹಾಕ್ತೀವಿ ಅಂತ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಸಾರ್ವಜನಿಕರ ಹತ್ರ ಅಥವಾ ಪ್ರಯಾಣಿಕರ ಹತ್ರ ನೀವು ದುಡ್ಡನ್ನು ಜಾಸ್ತಿ ವಸೂಲಿ ಮಾಡೋ ಹಾಗಿಲ್ಲ, ಅವರ ಜೊತೆ ಅನುಚಿತವಾಗಿ ವರ್ತನೆ ಮಾಡೋ ಹಾಗಿಲ್ಲ. ಸಮವಸ್ತ್ರವನ್ನು ಧರಿಸಬೇಕು. ನಿಮಗೆ ಕೊಟ್ಟಿರುವಂಥ ಡಿಸ್ಪ್ಲೇ ಕಾರ್ಡ್ ಏನಿದೆ ಅದನ್ನು ಎಲ್ರಿಗೂ ಕಾಣೋ ಥರ ಹಾಕಿರಬೇಕು. ಆಟೋದಲ್ಲಿ ನೀವು ಯಾರಂತ ಐಡೆಂಟಿಫೈ ಮಾಡೋಕ್ಕೆ ಅದು ತುಂಬ ಬೇಗ ಗೊತ್ತಾಗುತ್ತೆ. ಹೀಗಾಗಿ ಈ ಎಲ್ಲ ಒಂದು ನಿಯಮಗಳನ್ನು ನೀವು ಎಚ್ಚರಿಕೆಯಿಂದ ಪಾಲಿಸಿದ್ರೆ ಮಾತ್ರ ನೀವು ಆಟೋವನ್ನು ಓಡಿಸಬಹುದು ಸರಿಯಾದ ರೀತಿಯಲ್ಲಿ. ಇಲ್ಲಾಂದರೆ ನಿಮ್ಮ ಆಟೋವನ್ನು ಹಿಡ್ಕೊಂಡು ನಿಮಗೆ ದಂಡ ಹಾಕಿ ಒಂದು ಮೂಲೆಯಲ್ಲಿ ಕೂರಿಸ್ತಾರೆ. ಇನ್ನು ಮುಂದೆ ನೀವು ಆಟೋ ಓಡಿಸೋ ಹಾಗಿಲ್ಲ. ಹೀಗಾಗಿ ರಾಜಧಾನಿ ಡ್ರೈವರ್ಸ್ಗಳಿಗೆಲ್ಲರಿಗೂ ಕೂಡ ಟ್ರಾಫಿಕ್ ಪೊಲೀಸರು ಈ ರೀತಿಯಾದಂತಹ ಒಂದು ಹೊಸ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಡಬಲ್ ತ್ರಿಬಲ್ ನೀವು ದುಡ್ಡು ಕೇಳೋ ಹಾಗಿಲ್ಲ ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.